ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ವನ್ಯಜೀವಿಗಳಿಂದ ಜಗತ್ಖ್ಯಾತಿ ಪಡೆದಿದೆ. ಈಗ ಅರಮನೆ ನಗರಿ ಮೈಸೂರಿನಲ್ಲಿ ಕ್ಯಾಟ್ ಮ್ಯೂಸಿಯಂ ನಿರ್ಮಾಣಗೊಂಡಿದ್ದು ದೇಶದ ಪ್ರಥಮ ಮಾರ್ಜಾಲ ಸಂಗ್ರಹಾಲಯ ಎಂಬ ಖ್ಯಾತಿ ಮುಡಿಗೇರಿಸಿಕೊಂಡಿದೆ. ಈ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ. ಹಲವು ಪ್ರಥಮಗಳ ಗರಿಯನ್ನು ತನ್ನ ಮುಕುಟದಲ್ಲಿ ಧರಿಸಿರುವ ಸಾಂಸ್ಕೃತಿಕ ನಗರಿ ಮೈಸೂರಿನ ಹಿರಿಮೆಗೆ ಈಗ ಮತ್ತೊಂದು ಗರಿ ಮೂಡಿದೆ. ಅದುವೇ ಬೆಕ್ಕುಗಳ ಸಂಗ್ರಹಾಲಯ. ನಂಜನಗೂಡು ರಸ್ತೆಯಲ್ಲಿರುವ ಮಧುವನದ ಸಮೀಪ ಇತ್ತೀಚೆಗಷ್ಟೇ ಆರಂಭಗೊಂಡ ಈ ಮ್ಯೂಸಿಯಂನಲ್ಲಿ 18ಕ್ಕೂ ಹೆಚ್ಚು ತಳಿಯ ತರಹೇವಾರಿ ಬೆಕ್ಕುಗಳಿದ್ದು ಸಾಕು ಪ್ರಾಣಿಗಳ ಪ್ರಿಯರ ಮೆಚ್ಚಿನ ಪ್ರವಾಸಿ ತಾಣವಾಗಿ ರೂಪುಗೊಳ್ಳುತ್ತಿದೆ. ಪ್ರಾಣಿ ಲೋಕದ ಅತ್ಯಂತ ಸೂಕ್ಷ್ಮ ಹಾಗೂ ಸಂವೇದನಾಶೀಲ ಜೀವಿಗಳಾದ ಬೆಕ್ಕುಗಳ ಬದುಕನ್ನು ಸಮೀಪದಿಂದ ಪರಿಚಯಿಸುವ ಉದ್ದೇಶದಿಂದ ಆರಂಭಗೊಂಡಿರುವ ಈ ಮ್ಯೂಸಿಯಂನಲ್ಲಿ ಸಾಮಾನ್ಯವಾಗಿ ಮನೆಗಳಲ್ಲಿ ಸಾಕುವ ಬೆಕ್ಕುಗಳ ಸ್ವಭಾವ, ನಡವಳಿಕೆ, ಸಂಚಲನ ಹಾಗೂ ಜೀವನ ಶೈಲಿಯ ಕುರಿತಾದ ಅನೇಕ ವೈಜ್ಞಾನಿಕ ಮತ್ತು ಅನುಭವಾಧಾರಿತ ಮಾಹಿತಿ ವೀಕ್ಷಕರಿಗೆ ಲಭಿಸುತ್ತದೆ. ಮನೆಯಲ್ಲಿ ಬೆಕ್ಕು ಸಾಕುವವರಿಗೆ ಅವುಗಳ ಆರೋಗ್ಯ ಆರೈಕೆ ಮಾಡುವುದು ಹೇಗೆ, ಬೆಕ್ಕುಗಳಿಗೆ ಮಾನಸಿಕ ಒತ್ತಡ ಆಗದಂತೆ ಸಹಜ ಮತ್ತು ಮುಕ್ತ ವಾತಾವರಣ ಹೇಗೆ ಕಲ್ಪಿಸಬೇಕು, ನೈಸರ್ಗಿಕವಾಗಿ ಸೂರ್ಯನ ಬೆಳಕು ಬೆಕ್ಕುಗಳಿಗೆ ಎಷ್ಟು ಅವಶ್ಯಕ, ಬೆಕ್ಕುಗಳು ವಿಶ್ರಾಂತಿ ಪಡೆಯಲು ವ್ಯವಸ್ಥೆ ಹೇಗಿರಬೇಕು ಎಂಬ ಎಲ್ಲ ಅಂಶಗಳ ಬಗ್ಗೆ ತಿಳುವಳಿಕೆ ಮೂಡಿಸುವ ರೀತಿಯಲ್ಲಿ ಈ ಮ್ಯೂಸಿಯಂ ವಿನ್ಯಾಸ ಮಾಡಲಾಗಿದ್ದು, ಇಲ್ಲಿನ ಸ್ನೇಹಪರ ವಾತಾವರಣದಲ್ಲಿ ಬೆಕ್ಕುಗಳು ಸ್ವಚ್ಛಂದವಾಗಿ ವಿಹರಿಸುವುದನ್ನು ನೋಡುವುದೇ ಒಂದು ಸೊಬಗು. ನಮ್ಮ ದೇಶದಲ್ಲಿ ವನ್ಯಜೀವಿಗಳಿಗೆ ಮೃಗಾಲಯವಿದೆ, ಪಕ್ಷಿಗಳಿಗೆ ಪ್ರತ್ಯೇಕ ಏವಿಯರಿಗಳಿವೆ. ಆದರೆ ಮನೆಯಲ್ಲೇ ಸಾಕುವ ಮುದ್ದಿನ ಬೆಕ್ಕುಗಳಿಗೆ ಇಂತಹ ಒಂದು ಮ್ಯೂಸಿಯಂ ಇರಲಿಲ್ಲ. ಈ ಕೊರತೆಯನ್ನು ನಿವಾರಿಸಲು ಮತ್ತು ಪ್ರಾಣಿ ಪ್ರಿಯರಿಗೆ ಬೆಕ್ಕುಗಳ ಬಗ್ಗೆ ವೈಜ್ಞಾನಿಕ ಮಾಹಿತಿ ಮತ್ತು ಸಾಕುವ ಕಲೆ ತಿಳಿಸಲು ಈ ಮ್ಯೂಸಿಯಂ ಸ್ಥಾಪಿಸಿದ್ದಾಗಿ ಮ್ಯೂಸಿಯಂನ ಮಾಲೀಕ ಶರತ್ ಬಿಎಸ್ ಹೇಳುತ್ತಾರೆ. ಇಂಡಿಯನ್ ಕ್ಯಾಟ್ಸ್ ಅಷ್ಟು ಮೇಂಟೆನೆನ್ಸ್ ಫ್ರೀ, ಇಂಟೆಲಿಜೆಂಟ್ ಕ್ಯಾಟ್ಸು, ಆಕ್ಟಿವ್ ಕ್ಯಾಟ್ಸ್ ನಮ್ಮಲ್ಲಿ ನಾವು ನೋಡೇ ಇಲ್ಲ. ಸೊ ಎಲ್ಲ ಥರ ಬ್ರೀಡ್ಗಳದ್ದು ಶೋಕೇಸ್ ಮಾಡ್ತಾ ಇದ್ದೀವಿ ಅಷ್ಟೇ. ದಿಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್, ಒಂದು ಅವೇರ್ನೆಸ್ ಪರ್ಪಸ್, ಒಂದು ಗೈಡೆನ್ಸ್ ಪರ್ಪಸ್ಗೆ ಈ ಪ್ರಾಜೆಕ್ಟ್ ಮಾಡಿದ್ದೀವಿ. ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ, ಪ್ರೀತಿ ತುಂಬ ಜನ ಕೊಡ್ತಾ ಇದ್ದಾರೆ. ಬಂದು ಅವ್ರಿಗೆ ತುಂಬ ಹೊತ್ತು ನಮ್ಮಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಬೆಕ್ಗಳ ಜನ ನಡುವೆ ಇದ್ದು ಅದರ ಹೆಂಗೆ ಓಡಾಡುತ್ತೆ, ಹೆಂಗೆ ಆಟ ಆಡುತ್ತೆ ಎಲ್ಲ ನೋಡ್ಕೊಂಡು ತಿಳ್ಕೊಂಡು ಕಲ್ತ್ಕೋತಾ ಇದ್ದಾರೆ. ಮೈಸೂರಿನ ಮತ್ತೊಂದು ಪ್ರವಾಸಿ ಆಕರ್ಷಣೆಯಾಗಿರುವ ಈ ತಾಣಕ್ಕೆ ನಿತ್ಯ ರಾಜ್ಯದ ಜನರಷ್ಟೇ ಅಲ್ಲದೆ ಹೊರ ರಾಜ್ಯದ ಪ್ರವಾಸಿಗರು ಹಾಗೂ ವಿದ್ಯಾರ್ಥಿಗಳು ಆಗಮಿಸಿ ವಿವಿಧ ಜಾತಿಯ ಬೆಕ್ಕುಗಳನ್ನು ವೀಕ್ಷಿಸಿ ಬೆಕ್ಕಿನ ಚಲನವಲನಗಳನ್ನು ಅಧ್ಯಯನ ಮಾಡುತ್ತಾರೆ, ಮಾಹಿತಿ ಪಡೆಯುತ್ತಾರೆ. ಬೆಕ್ಕುಗಳೆಂದರೆ ನನಗೆ ಇಷ್ಟ ಎನ್ನುವ ವಿದ್ಯಾರ್ಥಿನಿ, ಈ ಮ್ಯೂಸಿಯಂ ಸ್ವಚ್ಛ ಹಾಗೂ ಸುಂದರವಾಗಿದೆ. ಇಲ್ಲಿರುವ ಬೆಕ್ಕುಗಳಿಗೆ ಪೋಷಣೆ ತುಂಬಾ ಚೆನ್ನಾಗಿ ಮಾಡುತ್ತಿದ್ದಾರೆ. ನನ್ನ ಮನೆಯಲ್ಲೂ ಬೆಕ್ಕುಗಳಿದ್ದು ಅದನ್ನು ಸಾಕಲು ಸಾಕಷ್ಟು ಅರಿವು ಮೂಡಿತು ಎನ್ನುತ್ತಾರೆ. ಕ್ಯಾಟ್ಸ್ ಜೊತೆ ಆಟ ಆಡೋದೆಲ್ಲ ಫುಲ್ ರಿಫ್ರೆಶಿಂಗ್ ಅನ್ಸುತ್ತೆ. ಅಂಡ್ ದಿಸ್ ಪ್ಲೇಸ್ ವಾಸ್ ಲೈಕ್ ಗುಡ್, ಲೈಕ್ ವೆರಿ ಆಸಮ್. ಐ ಜಸ್ಟ್ ಎಂಜಾಯ್ ದ ವ್ಯೂ. ಕ್ಯಾಟ್ಸ್ ಎಲ್ಲ ತುಂಬಾ ಫ್ರೆಂಡ್ಲಿ ಇದೆ, ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಜಾಗನ. ಸೊ ಇಟ್ ಇಸ್ ರಿಯಲಿ ನೈಸ್ ಟು ವಿಸಿಟ್ ಹಿಯರ್. ಮ್ಯೂಸಿಯಂನಲ್ಲಿ ಬೆಕ್ಕುಗಳಿಗೆ ಪ್ರತಿದಿನ 3 ಹೊತ್ತು ಆಹಾರ ನೀಡಲಾಗುತ್ತದೆ. ಪ್ರತಿ ಬೆಕ್ಕಿಗೂ ಒಂದೊಂದು ಹೆಸರಿಡಲಾಗಿದ್ದು ಕರೆದೊಡನೆ ಅವು ಸ್ಪಂದಿಸುತ್ತವೆ, ಓಡಿ ಬರುತ್ತವೆ. ಪ್ರವಾಸಿಗರು ಬೆಕ್ಕುಗಳನ್ನು ನೋಡಿ ಆನಂದಿಸುತ್ತಾರೆ. ಇದು ತಮಗೂ ತೃಪ್ತಿ ತರುತ್ತದೆ ಎನ್ನುವುದು ಬೆಕ್ಕುಗಳ ಪಾಲನೆಯ ಹೊಣೆ ಹೊತ್ತ ನವೀನ್ ಅಂಬೋಣ. 20 ವೆರೈಟೀಸ್ ಕ್ಯಾಟ್ಸ್ ಇದೆ. ಸೊ ಕ್ಯಾಟ್ಸ್ಗಳಿಗೆಲ್ಲ ಒಂದೊಂದು ನಮ್ಮ ಪ್ರೀತಿಯಿಂದ ಹೆಸರಿಟ್ಕೊಂಡಿದ್ದೀವಿ. ಹಂಪಿ, ಡಂಪಿ, ಮತ್ತು ಸೈಬು,
ನೀಲಿ. ಸೊ ಒಂದೊಂದು ಕರೆದ ತಕ್ಷಣ ಆಟೋಮೆಟಿಕ್ ಎಲ್ಲ ಓಡಿ ಬರ್ತವೆ, ಹೆಸರು ಕರೆದ ತಕ್ಷಣನೇ. ತುಂಬ ಫ್ರೆಂಡ್ಲಿ ಆಗಿದೆ. ಮತ್ತು ಫುಡ್ ಇದೆ, ನಾವು ಹೆಂಗೆ ಬ್ರೇಕ್ಫಾಸ್ಟ್ ಮನುಷ್ಯರಿಗೆ ಹೆಂಗೆ 3 ಟೈಮ್ ಊಟ ಮಾಡ್ತೀವಿ ಆ ಥರ ಫ್ರೆಂಡ್ಲಿಯಾಗಿ ಅವ್ರಿಗೂ ಬೆಳಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ, ಸಂಜೆ ಊಟ, ಡಿನ್ನರ್ ಎಲ್ಲ ಕೊಡ್ತೀವಿ. ಬೆಕ್ಕು ಸಾಕುವುದೇ ಒಂದು ಕಲೆ. ವಿವಿಧ ಬಗೆಯ ಬೆಕ್ಕುಗಳನ್ನು ಒಂದೇ ಜಾಗದಲ್ಲಿ ನೋಡುವ, ಮುಟ್ಟಿ ಮುದ್ದಾಡುವ ಅವಕಾಶ ಇಲ್ಲಿದ್ದು ಇವು ಆರೋಗ್ಯಪೂರ್ಣವಾಗಿವೆ. ಇನ್ನೂ ಹೆಚ್ಚಿನ ತಳಿಯ ಬೆಕ್ಕುಗಳು ಇಲ್ಲಿಗೆ ಬರಲಿ ಎಂದು ವಿದ್ಯಾರ್ಥಿನಿಯರು ಆಶಿಸುತ್ತಾರೆ. ಇಟ್ಸ್ ರಿಯಲಿ ಗುಡ್. ಬೇಸಿಕ್ಲಿ ಮನೇಲಿ ಕ್ಯಾಟ್ಸ್ ಅಲೋ ಇರಲಿಲ್ಲ, ಬಟ್ ಸ್ಟಿಲ್ ಐ ಜಸ್ಟ್ ಕೇಮ್ ಅರೌಂಡ್. ಇಲ್ಲಿ ಬಂದಾಗ ಫುಲ್ ಪೀಸ್ಫುಲ್ ಅನ್ನಿಸ್ತು. ಇಟ್ ಈಸ್ ರಿಯಲಿ ವೆಲ್ ಮೇಂಟೈನ್ಡ್. ಹೊಸದಿದ್ರೂ ದೇ ಆರ್ ರಿಯಲಿ ಗಿವಿಂಗ್ ಅ ಗುಡ್ ಎಕ್ಸ್ಪೋಜರ್ ಫಾರ್ ಕ್ಯಾಟ್ಸ್ ಅಂಡ್ ಆಲ್. ವಿದೇಶಿಯರು ಸಹ ಈ ಮ್ಯೂಸಿಯಂಗೆ ಆಗಮಿಸಿ ಬೆಕ್ಕುಗಳ, ಅದರಲ್ಲೂ ಭಾರತೀಯ ಪ್ರಭೇದದ ಮಾರ್ಜಾಲಗಳ ಬಗ್ಗೆ ಮಾಹಿತಿ ಪಡೆಯುತ್ತಾರೆ. ಬೆಕ್ಕುಗಳ ಚಲನವಲನದ ಬಗ್ಗೆ ಅಧ್ಯಯನ ಮಾಡುತ್ತಾರೆ. ಮಾರ್ಜಾಲ ಮ್ಯೂಸಿಯಂನ ವಿನ್ಯಾಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. I came to this place. The place is very nice, the ambience and everything. They have like so many cat breeds and they have like so many information about cat and like everything about it is very nice. Cat place, like I really like the place. It's really beautiful. I didn't think there was any cat museums in India, and when I saw it for the first time, I thought this place was actually pretty nice, and I thought that there are so many diverse breeds here. ಬೆಕ್ಕುಗಳ ಮ್ಯೂಸಿಯಂ ಮೈಸೂರಿಗೆ ಹೆಮ್ಮೆ ತಂದಿದೆ. ಬೆಕ್ಕುಗಳ ಚೆಲ್ಲಾಟ ನೋಡುತ್ತಿದ್ದರೆ ಮನಸ್ಸಿನ ದುಗುಡ ಕಡಿಮೆಯಾಗುತ್ತದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಮಾಡಿರೋಂಥದ್ದು ಇದು ಕ್ಯಾಟ್ ಮ್ಯೂಸಿಯಮು. ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಬೆಕ್ಕುಗಳು ಅಷ್ಟೇ ತುಂಬ ಕ್ಯೂಟ್ ಆಗಿದ್ದಾವೆ ಎಲ್ಲ ಬೆಕ್ಕುಗಳು. ನಾವು ಅದರಲ್ಲೂ ಪ್ರಾಣಿ ಪ್ರಿಯರು, ನಾಯಿ ಬೆಕ್ಕು ಅಂದರೆ ತುಂಬ ಇಷ್ಟ ನಮಗೆ. ಬೆಕ್ಕಿನ ಬಗ್ಗೆ ಜನರಿಗೆ ಗೊತ್ತಿಲ್ಲದೇ ಇರುವ ವಿಷಯಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಕ್ಯಾಟ್ ಮ್ಯೂಸಿಯಂ ಆರಂಭಿಸಲಾಗಿದೆ ಎನ್ನುತ್ತಾರೆ ಮ್ಯೂಸಿಯಂನ ಮೇಲ್ವಿಚಾರಕಿ. ನಮ್ಗೇನಾದ್ರೂ ಮನೆಯಲ್ಲಿ ಅವ್ರು ಬೆಳಿಗ್ಗೆ ನಾವು ಎಲ್ಲ ನಮ್ಮ ಕೆಲಸ ಮುಗಿಸಿ ಒಂದು 10 ನಿಮಿಷ ಕೂತ್ಕೊಂಡ್ರೆ ಸಾಕು, ಅವರು ಆಟ ಆಡ್ತಾ ಇರ್ತಾರೆ. ಆಟ ಆಡೋದ್ರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ ಎಲ್ಲ ಕಮ್ಮಿ ಆಗುತ್ತೆ. ಅವ್ರು ನಮ್ಮ ಪಕ್ಕ ಬಂದು ಕೂತ್ಕೊಂಡ್ರು ಅಷ್ಟೇ, ಅವ್ರದ್ದು ಒಂದು ಸದ್ದು ಬರೋದು, ಕೆಪ್ಪರ್ ಅಂತ ಹೇಳ್ತೀವಿ ನಾವು, ಆ ಸೌಂಡ್ ಬರೋದು ನಮ್ಮ ನರ್ವ್ ಸಿಸ್ಟಮ್ಗೆ ತುಂಬಾ ಒಳ್ಳೇದು. ನಮ್ಗೆ ಹುಷಾರಿಲ್ದಿದ್ದಾಗನೂ ಅಷ್ಟೇನೆ ಅವ್ರು ಬಂದು ನಮ್ಮ ಹತ್ರನೇ ಕೂತಿರ್ತಾರೆ. ಸಂವೇದನಾಶೀಲ ಪ್ರಾಣಿಗಳಲ್ಲಿ ಒಂದಾದ ಬೆಕ್ಕುಗಳ ಬಗ್ಗೆ ಮಾಹಿತಿ ನೀಡುವ ಇಂತಹ ಮ್ಯೂಸಿಯಂಗಳ ಸಂಖ್ಯೆ ಹೆಚ್ಚಲಿ. ಒಂದೇ ತಾಣದಲ್ಲಿ ಹಲವು ಬಗೆಯ ಬೆಕ್ಕುಗಳ ದರ್ಶನ ಭಾಗ್ಯ ಎಲ್ಲರಿಗೂ ದೊರಕಲಿ ಅಲ್ಲವೇ?